ಕರ್ನಾಟಕದಿಂದ ಬಂದಿದ್ದೀವಿ. हमारे तरफ से शुभकामना. कृष्णा हरे हरे जगन्नाथ. ಸಮಯ ಬೆಳಗ್ಗೆ 3 ಗಂಟೆ. ಭುವನೇಶ್ವರ್ನಲ್ಲಿ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಜಗನ್ನಾಥ ರಥ ಯಾತ್ರೆ ನೋಡಲೇಬೇಕು ಅಂತ ಹೊರಟೆ. ಹಂಗೆ ಹೊರಟವನು ಬೆಳಗ್ಗೆ 4:30 ಹಂಗೆ ಪುರಿ ಎಂಟರ್ ಆದೆ. ಪುರಿನಲ್ಲಿ ಮೊದಲು ಬಾಟಮಂಗಳ ದೇವಸ್ಥಾನ ಇದೆ. ಇದು ಪುರಿ ಯಾತ್ರೆ ಶುರು ಮಾಡೋ ಮೊದಲನೇ ಪಾಯಿಂಟು. ಸರಿ, ಒಳಗೆ ಗುಂಡಿಚಾ ಟೆಂಪಲ್ ಹತ್ರ ಬಂದೆ. ಇದೇ ರಥಯಾತ್ರೆ ಪೂರ್ಣ ಆಗೋ ಜಾಗ. ಹಂಗೆ ಒಂದು ರೌಂಡು ಬಡಾದಾಂಡ್ನಲ್ಲಿ ಹೊರಟೆ. ಈ ರಥ ಬೀದಿಗೆ ಒಡಿಯಾನಲ್ಲಿ ಬಡಾದಾಂಡ್ ಅಂತಾನೆ. ಈ ಬಡಾದಾಂಡ್ನ ಉದ್ದಕ್ಕೂ ಇನ್ನೇನು ಕೆಲವೇ ಗಂಟೆನಲ್ಲಿ ಲಕ್ಷಾಂತರ ಮಂದಿ ಬಂದು ಸೇರ್ತಾರೆ. ಭುವನೇಶ್ವರ್ ಲೋಕಲ್ ಜನ ಅಲ್ಲಿಗೆ ಹೋಗಲೇಬೇಡಿ, ತುಂಬ ರಶ್ ಇರುತ್ತೆ ಅಂದರು. ರಥಯಾತ್ರೆನ ಟಿವಿನಲ್ಲಿ ನೋಡೋದಾದ್ರೆ ನಮ್ಮೂರಲ್ಲೇ ಕೂತ್ಕೊಂಡು ನೋಡ್ಬೋದಿತ್ತಲ್ವಾ. ದೇವಸ್ಥಾನದ ಹತ್ತಿರಕ್ಕೆ ಯಾವುದೇ ಗಾಡಿನ ಬಿಡ್ತಾ ಇರಲಿಲ್ಲ. ಅಲ್ಲೇ ಹತ್ರ ಇದ್ದ ತಾಲಾಬಾನಿಗೆ ಹೋಗಿ ಪಾರ್ಕ್ ಮಾಡಿ ಅಂದರು. ಬಟ್ ಇಲ್ಲಿಂದ ಮತ್ತೆ ಪುರಿಗೆ ಹೋಗೋದಕ್ಕೆ ಆಲ್ಮೋಸ್ಟ್ 3.5 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ನೆಟ್ಕೊಂಡು ಬಂದಮೇಲೆ ಮತ್ತೆ ಬಡಾದಾಂಡ್ ಮೇಲೆ ಇದ್ದೆ. ಜನ ಆಲ್ರೆಡಿ ಬಂದು ಸೇರ್ತಾ ಇದ್ರು. ಅಲ್ಲಂಗೆ ಪರಿಚಯ ಆಗಿದ್ದು ಸುಕೇಶ್. ಈ ರಥೋತ್ಸವ ಬಗ್ಗೆ बड़भद्र आके उनको लेके रथ में बैठते हैं. बैठने के बाद उनका जो शास्त्र में जो कुछ हुआ है उसको पाठ करेंगे. पाठ करने के बाद उसी टाइम में क्या होता है, रथ को खींच लेते हैं. खींचने के बाद जो आदमी खींचेंगे उनको पुण्य मिलते हैं. इसीलिए इतना लोग देखने के लिए आता है. अभी तो फटक ये रथ को खींचने के लिए आता है. इसीलिए जगन्नाथ, जय जगन्नाथ, जय जगन्नाथ. ರಥೋತ್ಸವ ದಿನ ಮಜ್ಜಿಗೆ, ಜ್ಯೂಸ್, ವಾಟರ್ ಬಾಟಲ್, ತಿಂಡಿ, ಊಟ ಎಲ್ಲ ಫ್ರೀ. ವಿವಿಧ ಸಂಸ್ಥೆಯ ಸ್ವಯಂ ಸೇವಕರು ದಾರಿನಲ್ಲಿ ಹೋಗೋ ಎಲ್ರಿಗೂ ಕರೆದು ಜ್ಯೂಸ್ ಕೊಡ್ತಾ ಇದ್ರು. ಊಟ ತಿಂಡಿಗೆ ಅಂತ ಸಪರೇಟ್ ಸ್ಟಾಲ್ಸ್ನ ಇಟ್ಟಿದ್ರು. ಥ್ಯಾಂಕ್ ಯು. ಜೈ ಜಗನ್ನಾಥ್. ರಥ ಬೀದಿ ಅವಾಗಿನ್ನ ಕಲೆ ಕಟ್ತಾ ಇತ್ತು. ಕೆಲವರು ದೀಪನ ಹಚ್ಚಿಡ್ತಾ ಇದ್ರು, ಕೆಲವರು ಭಜನೆ ಹಾಡ್ತಾ ಇದ್ರು. ಜೈ ಜಗನ್ನಾಥ ಕೂಗು ಅಂತ ಕಿವಿ ಮೇಲೆ ಬೀಳದೆ ಇರೋಕೆ ಚಾನ್ಸೇ ಇಲ್ಲ. ಇನ್ನ ಜನ ಖುಷಿನಲ್ಲಿ ಕುಣಿತಾ ಇದ್ರು. ಸೂರ್ಯ ಮೇಲ್ ಬರ್ತಾ ಟೆಂಪ್ರೇಚರು 42 ಡಿಗ್ರಿ ಮುಟ್ಟುತ್ತೆ. ಈ ಬಿಸಿಲನ್ನ ತಡೆಯೋಕ್ಕಾಗಲ್ಲ ಅಂತ ಒಡಿಶಾ ಸರ್ಕಾರ ಪುರಿನ ಎಲ್ಲ ಫೈರ್ ಇಂಜಿನ್ಗಳನ್ನ ಕೇವಲ ನೀರು ಸ್ಪ್ರೇ ಮಾಡೋಕ್ಕೆ ಅಂತಾನೆ ಇಟ್ಟಿರ್ತಾರೆ. ಜನ ಇದರ ಸದುಪಯೋಗ ಹೇಗೆ ತಗೊಂಡ್ರು ಅಂತ ಮುಂದೆ ನೀವೇ ನೋಡೋರಂತೆ. ನಮ್ಮ ಸುಕೇಶ್ ಅವರು ಎಲ್ಲ ತೋರಿಸ್ಕೊಂಡು ರಥದ ಮುಂದೆ ಕರ್ಕೊಂಡು ಬಂದುಬಿಟ್ರು. ಆ ಜನಗಳ ಮಧ್ಯೆ ನನಗೆ ಕನ್ನಡ ಕಿವಿಗೆ ಬಿದ್ದು ಪರಿಚಯ ಆದವರು ನಮ್ಮ ನಾಗೇಂದ್ರ ಗುಪ್ತಾ ಮತ್ತು ವಿನಾಯಕ ಪೊಲೀಸ್ ಪಾಟೀಲ್. ಹೀಗೆ ನೋಡ್ತಾ ಇದ್ದ ಹಾಗೆ ನಮ್ಮ ಕಣ್ಮುಂದೆ ಒಬ್ಬ ಮೊಬೈಲ್ ಕಳ್ಳ ತಗಲಾಕೊಂಡ. ಜನ ಹೆಂಗೆ ಬಿಟ್ರು ಅಂದರೆ ಹಿಂಗೆಲ್ಲ ನೋಡ್ತಾ ಇದ್ದೀವಿ. ತುಂಬ ಕಷ್ಟಪಡ್ತಾ ಇದ್ದೀವಿ. ಕರ್ನಾಟಕದಿಂದ ಬಂದಿದ್ದೀವಿ. ಎಂಜಾಯಿಂಗ್ ದ ಕ್ಲೈಮೇಟ್. ಸ್ಪ್ರೇ ಹೊಡಿತವ್ರು ಆಗಾಗ ನೋಡಿ. ಇಲ್ಲೆಲ್ಲ ಹಚ್ಕೊಳಕ್ಕೆ ಸೆಚ್ಚರು ಇಂಡಿಯನ್ ಆರ್ಮಿ ಅವ್ರು ಆಗಾಗ ನೀರು ಮಾಡ್ತಿದ್ದವ್ರೆ. ಯಾವುದೋ ಡಿಸಾಸ್ಟರಿಗೆ ನೀರು ಕೂಡ ಗುರು ಮಾತ್ರ.
ಲೈಫ್ 25 ಲಕ್ಷ ಜನ ನಮ್ಮನ್ನು ತಳ್ತಾವ್ರೆ, ಅವ್ರನ್ನ ನಾವು ತಳ್ತಾ ಇದೀವಿ. ಹೆಂಗೆ ಹೆಂಗೆ ಆಗ್ಲಿಂದ ಪಾಸು ಅಂತಾರೆ, ನುಗ್ಗಕ್ಕೆ ಹೋಗ್ತಾರೆ, ಬಿಡಲ್ಲ. ಪಾಸು ಅಂತಾರೆ, ನುಗ್ಗಕ್ಕೆ ಹೋಗ್ತಾರೆ. ದೇವಸ್ಥಾನದ ರೆಗ್ಯುಲರ್ ವಿಶೇಷತೆಗಳೆಲ್ಲ ಕೇಳಿರ್ತೀರಾ, ಅದಕ್ಕೂ ಮೀರಿ ಒಂದು ವಿಶೇಷತೆ ಇದೆ. ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಯಾವುದೇ ಪೂಜಾರನ್ನ ಮಾತಾಡಿಸ್ಬೇಕು. ಏನ್ ಗೊತ್ತಾ, ಮಾತಾಡಿಸ್ತಂದ್ರೆ ಟಿಕೆಟ್ ತೊಗೊಂಡು ಅಂತ ಸುಮ್ಮನೆ ಆಯ್ತಾ. ಆಮೇಲೆ ಇನ್ನೊಂದೇನಂದ್ರೆ, ಮೊನ್ನೆ ಬಾಗ್ಲಾಕಿತ್ತು, ದೇವ್ರನ್ನ ಹುಷಾರಿಲ್ಲ ಅಂದ್ಬಿಟ್ಟು 20 ರೂಪಾಯಿ ಕೊಟ್ರೆ ದೇವ್ರನ್ನ ನೋಡಕ್ ಬಿಡ್ತಾರೆ. ಹೌದಾ? ಸ್ವಲ್ಪ ಡೋರ್ ತೆಗೆದ್ಬಿಟ್ಟು ನೋಡ್ತಾ ಇರಲ್ಲ ಕಾಣುತ್ತೆ ಅಂತಾರೆ. 200 ರೂಪಾಯಿ ಕೊಟ್ರೆ ಮೋಸ್ಟ್ಲಿ ದೇವ್ರನ್ನ ಜೊತೆಲಿ ಕಳಿಸ್ತಾರೆ ಅನ್ಸುತ್ತೆ. 2000 ರೂಪಾಯಿ ಕೊಟ್ಟರೆ ಪಕ್ಕದ ಪೂಜೆ ಮನೆಗೆ ತೊಗೊಂಡು ಅಂತಾರೆ, ಮನೆಗೆ ತೊಗೊಂಡು ಅಂದ್ರೆ. ಸೊ ಸ್ವಲ್ಪ ದೇವಸ್ಥಾನದ ಬಗ್ಗೆ ಹುಷಾರಿರಲಿ, ದೇವ್ರ ಬಗ್ಗೆ ಅಲ್ಲ, ಪೂಜಾರಗಳ ಬಗ್ಗೆ. ಅದನ್ನ ಹೇಳಿದ್ದು, ನಮಗೂ ಕಿವಿ ಮೇಲೆ ಹೂವು ಇಟ್ಬಿಟ್ಟು 750 ತೋರಿಸ್ದ ಎಣ್ಣೆ ಬಿಟ್ಟು 750 ಎಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ. 100, 150, 500 ರೂಪಾಯಿ ಚಿಲ್ಲರೆ ಕೊಡೋಗುರು ಅಂತಂದು ಫಸ್ಟ್ 500 ರೂಪಾಯಿ ಇಟ್ಕೊಂಡು ಚಿಲ್ಲರೆ ಫಸ್ಟ್ ಇಸ್ಕೊಂಡು ಆಮೇಲೆ ದುಡ್ಡು ಕೊಟ್ಟಿದ್ದು. ಬ್ರಾಹ್ಮಣರು ಅಂತ ಹೇಳ್ತಾರನಲ್ಲ, ನಂಬಬೇಡಿ, ಇಲ್ಲಿ ಲಿಟ್ರಲಿ ಹೇಳ್ತೇನೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. 500 ರೂಪಾಯಿಂದ 500. गुड मॉर्निंग सबको, जगन्नाथ की तरफ से हमारे तरफ से शुभकामना। अच्छा चल रहा है, थोड़ा भीड़ भाड़ इलाका है, अच्छा चल रहा है, क्या करें, एक बार आता है तो भगवान का दर्शन करने भीड़ होता है। सही बात, तो बस काम ही ठीक है, ओके चल रहा है। ಗಾಳಿ ಬಿಸ್ತವ್ರೆ, ಇವರು ಒಂದು ಸೇವೆ ಮಾಡ್ತಿದಾರೆ ಜನಗಳಿಗೆ. ನಿಂತು ನಿಂತು ಸುಸ್ತಾಗಿ ನಾವು ಅಲ್ಲೇ ಕೂತು ನಮ್ಮ ಭಜನೆ ಮಂಡಳಿ ಸ್ಟಾರ್ಟ್ ಮಾಡಿದ್ವಿ. ಹರೇ ಕೃಷ್ಣ 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 ಹರೇ ಹರೇ. ಜನ ನೂಕು ನುಗ್ಲು ಜಾಸ್ತಿ ಆಗ್ತಾ ಬಂತು. ಜನ ಜಾಸ್ತಿ ಆಗ್ತಾ ಆಗ್ತಾ ನಮ್ಗಲ್ಲಿ ನಿಲ್ಲೋಕಾಗ್ದೆ ರಥ ಬೀದಿಯಿಂದ ಹೊರಗೊಂದು ಗಲ್ಲಿ ಒಳಗೆ ಹೋಗ್ಬಿಟ್ವಿ. ಕ್ರೌಡಿಂದ ಹೊಡೆದಾಡ್ಕೊಂಡೆ ಸುಸ್ತಾಗಿ ಬಂದು ಇನ್ನ 3 ಅವರ್ ದೇವ್ರ ತಂದಿಡಕಂತೆ. ಇನ್ನೂ 3 ಅವರ್ ಇದೆ. 5 ಅವರ್. 9 ಗಂಟೆ ಗುರು. 9 ಗಂಟೆ. 12 ಗಂಟೆಗೆ ದೇವ್ರ ಇಡೋದು, 3 ಗಂಟೆಗೆ ತೇರ್ ಹಿಡಿಯೋದು. ಅಲ್ಲಿ ಇದ್ದಿದ್ರೆ ನಾವು ಉಸಿರಾಡಕ್ಕಾಗದೆ ಕಂಜೆಷನ್ ಅಲ್ಲಿ ಹೋಗ್ಬಿಡ್ತೀವಿ. ಇಲ್ಲೇ ಒಂದು ಗಲ್ಲಿ ಒಳಗೆ ನಡ್ಕೊಂಡ್ ಬಂದ್ರೆ ಯಾವ್ದೋ ಒಂದು ಮನೆ ಇತ್ತು, ಪಾಪ ಪಕ್ಕದಲ್ಲಿ ಯಾವ್ದೋ ಅಂಗಡಿ ಇದೆ. ಪೇಪರ್ ತಗೊಂಡ್ ಬಂದ್ರು ಆಲ್ರೆಡಿ ಅವರು. ದಾದಾ ಥ್ಯಾಂಕ್ ಯು ದಾದಾ, ಜೈ ಜಗನ್ನಾಥ್. ಮನೆನೇ ತಗೊಂಡು ಹೋಗ್ತಾವೆ. ತೆಲುಗು, ಕನ್ನಡ, ಬೆಂಗಳೂರು తెలుగు అయితే అర్థమవుతుంది. ಮಗ ನೀರೇ ಕೊಟ್ಟರು ಬಕೆಟಲ್ಲಿ. ಮೇಲೆ ಹಾಕ್ಬಿಡಿ, ಮೇಲೆ ಹಾಕ್ಬಿಡಿ ಗುರು. ಹಾಕಿ ಹೇಳ್ತೀನಿ. ಹಾಕು ಜೋರ. 3-4 घंटे चालू होता है. रात तक गुरु, सुबह भी जाओ. 4 बजे गुरु. ಸೊ ಒಂದು 4 ಅವರ್ ಅಲ್ಲೇ ರೆಸ್ಟ್ ಮಾಡಿ ರಿಫ್ರೆಶ್ ಆಗಿ ಬಡಾದಂಗೆ ಬಂದು ಊಟ ಮಾಡ್ಕೊಂಡ್ವಿ. ನೀರಲ್ಲಿ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ರೆ ಕ್ಯಾನ್ ಇಲ್ಲ ಅಂತ. ಎಷ್ಟು ಭಕ್ತಿ ಇದೆ ಅಂತ ನೋಡಿ. ಇಲ್ಲಿ ಜನ ಯಾರಾದ್ರೂ ಸೀರಿಯಸ್ ಆದರೆ ಆಂಬುಲೆನ್ಸಿಂದ ತಗೊಂಡು ಹೋಗೋ. ತೇರ್ ಬರೋ ಜಾಗದಲ್ಲೇ ಕಸ ಮಾಡ್ತಾರೆ ಎಲ್ಲ ಕ್ಲೀನ್. ಹೌದಾ? ಊಟ ಮಾಡ್ತಾ ಉಡುಪಿಯಿಂದ ಬಂದಿದ್ದ ಭಟ್ರು ಹೇಳಿದ್ರು, ಬಹಳ ಖುಷಿ ಆಗ್ತದೆ. ಅಲ್ಲಿ ಆ ನೀರು ಬಿಡ್ತಾ ಮೈಯೆಲ್ಲ ಒದ್ದೆ ಆಗ್ತಾ ಅಲ್ಲಿ ಜನರ ಮಧ್ಯೆ ನಾವು ಒಳಗೆ ಹೋದಾಗ ಸಿಕ್ಕಿಬಿತ್ತು. ನಾವು ನಮ್ಮ ಕಾಲು ಒಂದು ಭೂಮಿಯಲ್ಲಿ ಉಂಟು ಬಿಟ್ರೆ ಮತ್ತೆ ಏನು ನಮ್ಮ ಕೈಯಲ್ಲಿಲ್ಲ. ಆ ಜಗನ್ನಾಥನೇ ನಮ್ಮನ್ನು ಕಾಪಾಡಿದ್ದಾರೆ. ಆ ಕಡೆ ಇದೆಯಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು, ರಥದ ಹತ್ರ ಹೋಗ್ಲಿಕ್ಕೆ ಆಗಲಿಲ್ಲ. ನಿನ್ನೆ ಬಂದೆ, ನಿನ್ನೆನೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾಳೆ ದೇವರು ಒಳಗಿಲ್ಲ. ಒಟ್ಟು ನೋಡೋ ಭಾಗ್ಯ ಈ ವರ್ಷ ಇದೆಯಾ ಇಲ್ಲೋ ಗೊತ್ತಿಲ್ಲ. ನಾಳೆ ಆ ದೇವಸ್ಥಾನಕ್ಕೆ ಹೋಗಲ್ಲಂತೆ, ಮಧ್ಯ ದಾರಿಯಲ್ಲಿ ಇರುತ್ತಾರಂತೆ. ಮತ್ತೆ ನಾಳೆ ನಾಡ್ದು ಎಲ್ಲ ಅದು ಜಗನ್ನಾಥ ಒಪ್ಪುದೇ ಇಲ್ಲ ಅಂತೆ ಆಂಟಿ ಮನೆಗೆ ಹೋಗ್ಲಿಕ್ಕೆ. ತಪ್ಪು ತಿಳ್ಕೊಂಬಿಡಿ, ಇದು ಪಾನಿ ಕುಡಿಯೋ ನೀರು. ತಪ್ಪು ತಿಳ್ಕೊಂಬಿಡಿ, ಸಾರಾಯಿ ಅಲ್ಲ. ಸಾರಾಯಿ ಕುಡಿದೆ ಅದರ ಲೋಕಲ್ ಸಾರಾಯಿ. ಹೆಂಗಿದೆ ಅಣ್ಣ ಟೇಸ್ಟು? ಶುದ್ಧ ಪಾನಿ, ಸಾರಾಯಿ ಅಷ್ಟು ಟೇಸ್ಟ್ ಇಲ್ಲ. ಬೆಳಗ್ಗೆಯಿಂದ ಕಾದಿರೋ ಜನ ಸಂಜೆ 2 ಗಂಟೆ ಆಗ್ತಾ ಇದ್ದಾಗ ಏನೇನ್ ಮಾಡ್ತಾ ಇದ್ರು ಅಂದ್ರೆ ಹರೇ ಕೃಷ್ಣ ಹರೇ
ಇಷ್ಟೊತ್ತಿಗಾಗಲೇ ಎಲ್ಲ ದೇವರುಗಳನ್ನ ರಥದ ಮೇಲೆ ಕೂರಿಸಿದ್ರು. ಹತ್ರದಿಂದ ನೋಡೋಣ ಅಂತ ಜನನ ಸೀಳ್ಕೊಂಡು ಹೊರಟ್ವಿ. ಯಾವ ತರ ಇದೆ ರಥಯಾತ್ರೆ ನೋಡಿದ ತಕ್ಷಣ ಎಕ್ಸ್ಪೀರಿಯನ್ಸ್? ಗುರು ಅದನ್ನ ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್. ಇಲ್ಲಿ ಜನಜಂಗುಳಿ ಮತ್ತು ಇನ್ನು ಮುಂದೆ ಹೋಗೋದಿದೆಯಲ್ಲ ಅದು ಎಕ್ಸ್ಪೀರಿಯನ್ಸ್. ಮುಂದೆನೇ ಇದ್ರೆ ರಥ ಹೊರಡೋ ಟೈಮ್ಗೆ ನಮ್ಗಳನ್ನ ತುಳಿದು ಹಾಕ್ಬಿಡ್ತಾರೆ ಅಂತ ಹಿಂದೆ ಬಂದು ನೆರಳಿರೋ ಜಾಗದಲ್ಲಿ ರಥೋತ್ಸವ ಸ್ಟಾರ್ಟ್ ಆಗೋದನ್ನೇ ಕಾಯ್ತಾ ಇದ್ವಿ. ಇನ್ನು ರಥ ಎಳೆಯೋಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಈ ಕಡೆ ಜನ. ಬಲರಾಮನ ರಥ ನಮ್ಮ ಬಳಿ ಬಂತು. ಆ ಜನರ ಜೈಕಾರ, ಹೀಗೆ ಬಲರಾಮ ಮುಂದೆ ಹೋಗ್ತಾ ಇದ್ದ ಹಾಗೆ ಒರಿಸ್ಸಾದಲ್ಲಿ ಕನ್ನಡಿಗ ಒಬ್ರು ಸಿಕ್ಕಿದ್ರು. ಹಿಡ್ಕೊಟ್ಟು ಕನ್ನಡ ಕಲ್ತಿದ್ದೀರಾ? ಕನ್ನಡ ಕಲ್ತಿದ್ದೆ ಅಂದ್ರೆ ಕರ್ನಾಟಕದಲ್ಲಿ 7 ವರ್ಷ ಅಲ್ಲಿ ಕೆಲಸ ಮಾಡಿದ್ವಿ ಸರ್. ನಿಮ್ಮಂತವ್ರು ಸಿಗ್ಬೇಕು ಸರ್, ಸಖತ್ತು. ನಾವು ಮೊದಲು ತುಮಕೂರಲ್ಲಿ ಮಾಡಿದೆ, ಆಮೇಲೆ ಇಲ್ಲಿ ಪುಣ್ಯ ಫಸ್ಟ್ ಒಡಿಶಾ ಅವರಲ್ಲ ಕನ್ನಡದವರ. ಬಟ್ ಕನ್ನಡ ಕಲಿಬೇಕು, ಇಲ್ಲಿ ಅಲ್ಲಿ 7 ವರ್ಷ ಕನ್ನಡ ಮಾಡಿದೆ. ಇಷ್ಟು ಚೆನ್ನಾಗಿ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ದೀರಾ. ಸೊ ಹೆಂಗಿದೆ ರಥಯಾತ್ರೆ? ಏನು ಅನಿಸ್ತು? ಗ್ರೇಟ್ ಅಲ್ಲ. ಇಲ್ಲಿ ನಾವು 4-5 ದಿವಸ ರಜೆ ತಗೊಂಡು ಬಂದಿದ್ದೆ. ಜೈ ಜಗನ್ನಾಥ್. ಜೈ ಜಗನ್ನಾಥ್. ಎಲ್ಲಿಂದ ಕನ್ನಡ? ಸ್ವಲ್ಪ ಹೊತ್ತಿನಲ್ಲೇ ಸುಭದ್ರ ರಥನೂ ಹೊರಡಕ್ಕೆ ಸ್ಟಾರ್ಟ್ ಆಯಿತು. ಧೈರ್ಯ ಮಾಡಿ ಸುಭದ್ರ ರಥದ ಮುಂದೆನೆ ಹೋದ್ವಿ. ರಥ ಹೊರಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದರ ಹಿಂದೆ ಎಷ್ಟು ಜನ ಇರ್ತಾರೆ ನೋಡಿ. ಮೇಲೆ ಇರೋರು ಮಾಡೋ ಜಾಟೆ ಸದ್ದು ನಿಂತಲ್ಲ ಹೋಗ್ಬಿಡ್ತೀವಿ. ಇನ್ನು ಬರಬೇಕಿರೋದು ಬಾಸ್ ಜಗನ್ನಾಥ. ಅವ್ರು ಲಾಸ್ಟಿಗೆ ಬಂದರು ಸ್ವ್ಯಾಗ್ನಲ್ಲಿ ಇರ್ತಾರೆ. ಅವ್ರು ಬರೋವರೆಗೂ ಹೀಗೆ ಅಕ್ಕಪಕ್ಕ ನೋಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಈ ಗ್ಯಾಪ್ನಲ್ಲಿ ಆ ಆಂಟಿ ನಮ್ಮ ನಾಗೇಂದ್ರ ಮೊಬೈಲ್ನಲ್ಲಿ ಅಂಥದ್ದು ಏನು ನೋಡಿದ್ರು ಅಂತ ಇನ್ನೂ ಗೊತ್ತಾಗಲಿಲ್ಲ. ರಥ ನಂದಿಘೋಷ ಮೇಲೆ ಕೂತು ಜಗನ್ನಾಥ ಹೊರಟು. ಅಷ್ಟೊತ್ತಿಗಾಗಲೇ ಜನರ ತಳ್ಳಾಟ ನೂಕಾಟ ಹೆಚ್ಚಾಗೋಗಿತ್ತು. ನಮ್ಮನ್ನು ಆಲ್ರೆಡಿ ಅವರೇ ಲಾಸ್ಟ್ಗೆ ಎಳೆದು ಬಿಟ್ಬಿಟ್ಟಿದ್ರು. ಪ್ರಾರ್ಥನೆಗಳನ್ನ ಕೇಳ್ತಾ
ನಾನಿದ್ದೀನಿ ಅಂತ ಕಣ್ಣಲ್ಲೇ ಎಲ್ರಿಗೂ ಉತ್ತರ ಅಭಯ ಕೊಟ್ಟು ಜಗನ್ನಾಥ ಮುಂದೆ ಹೋದ. ಆ ರಥದ ಹತ್ರ ಅಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ರಥಗಳಿಗೆ ಜನ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ತಿದ್ರು. ದೊಡ್ಡ ರಥದ ಹಿಂದೆನೆ ಚಿಕ್ಕ ರಥನೂ ಹಿಂಬಾಲಿಸ್ತು. ರಥ ಮುಂದೆ ಹೋಗ್ತಾ ಇದ್ದ ಹಾಗೆ ಜನ ಸ್ವಲ್ಪ ಕಮ್ಮಿಯಾಗಿ ರೋಡ್ ಮೇಲಿದ್ದ ಕಸದ ರಾಶಿ ಕಣ್ಣಿಗೆ ಬಿತ್ತು. ನಾವೆಲ್ಲರೂ ಉತ್ತಮ ನಾಗರಿಕರಾಗಿ ನಮ್ಮ ದೇವಸ್ಥಾನ, ಊರು, ಮನೆ, ಮನ ಎಲ್ಲವನ್ನು ಸ್ವಚ್ಛವಾಗಿಡೋಕೆ ಒಂದು ಹೆಜ್ಜೆ ಹಾಕೋಣ. ನಮ್ಮ ನಂಬಿಕೆಗಳು, ಭಕ್ತಿ ಎಂದಿಗೂ ಅಪಾರ. ನಾಮೇ ಕನ್ನಡ ಬಂಡಿ KNNADA BANDA. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಜೈ